ಎರಡನೇ ಸ್ಥಾನದಲ್ಲಿ ತಿರುಪತಿ ಬಿಟ್ರೆ ಯಾದಗಿರಿನೇ ಮೊದಲನೇ ಸ್ಥಾನ ಏನ್ರಿ. ಅದಕ್ಕಂತ ಹೆಚ್ಚಾಗಿ ಏನದ ಇದು ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕು. ಇಲ್ಲೇನದ ತಿರುಗಾಡಕ ವ್ಯವಸ್ಥೆ ಇಲ್ಲ, ಸರಿಯಾಗಿ ಗಲೀಜಾದ, ಎಲ್ಲ ಸ್ವಚ್ಛತೆ ಇರಬೇಕು. ನಾವು ಯಾಕಂದ್ರೆ ಇಲ್ಲಿವರೆಗೆ ಇಲ್ಲಿ ಏನದ ದಿನ 50 ಮಂದಿ ಏರ್ತಾರ, 100 ಮಂದಿ ಇಳಿತಾರ. ಇದರಿಂದ ಮೂಲಭೂತ ಸೌಕರ್ಯ ಒದಗಿಸಿಕೊಡ್ಬೇಕು. ಕೊಡದೆ ಹೋದಲ್ಲಿ ನಾವೆಲ್ಲ ಎಲ್ಲರೂ ಹೆಣ್ಣು ಗಂಡು ಉಗ್ರ ಹೋರಾಟ ಮಾಡೋದು ನಿಶ್ಚಿತ. ನಿಮ್ಮ ಹೆಸರು? ನನ್ನ ಹೆಸರು ಶಂಕರಗೌಡ ಗುಂಡ್ಗುಟ್ಟಿ. ನಮ್ಮ ಯಾದಗಿರಿ ಜಿಲ್ಲೆಯಾಗಿ ಸುಮಾರು 16 ವರ್ಷ ಆಯಿತು. ಇದುವರೆಗೆ ಯಾವ ಥರದ ಸೌಕರ್ಯ ಇಲ್ಲ. ಅಲ್ಲಿ ಸ್ಟೇಷನರಿ ಮೂಲಭೂತ ಸೌಕರ್ಯಗಳಿಲ್ಲ. ಮತ್ತು ಆ ಬರ್ತಕ್ಕಂಥ ಇಂಟರ್ಸಿಟಿ ಗಾಡಿ ಏನಪ್ಪ ಅಂತ ಈಗ ಬರ್ತಾ ಇಲ್ಲ. ಅದು ಪೂರ ಕರ್ನಾಟಕ ಆಯ್ತಾ. ಈ ತಿರುಪತಿ ಬಿಟ್ಟರೆ ಅರ್ನಿಂಗ್ದಾಗ ನಮ್ದು ಯಾದಗಿರಿನೇ ಫಸ್ಟ್ ಅದ. ಆದರೂ ಕೂಡ ಇದ್ರ ಬಗ್ಗೆ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಗಮನ ಹರಿಸ್ತಾ ಇಲ್ಲ. ಮುಂದೆ ಏನಪ್ಪ ಅಂದ್ರೆ ಈ ರೀತಿಯಾಗಿ ಮಾಡಿದ್ದಾದರೆ ನಾವೇನಪ್ಪ ಅಂದ್ರೆ ಎಲ್ಲ ವಯಸ್ಕರೆಲ್ಲ ಸೇರಿ ಈ ಪ್ಲಾಟ್ಫಾರ್ಮ್ ಮೇಲೆ ಕುಂತು ಉಗ್ರ ಹೋರಾಟ ಮಾಡ್ತೀವಿ, ಟ್ರೈನ್ ಬಂದ್ ಮಾಡ್ತೀವಿ. ನನ್ನ ಹೆಸರು ಶರಣಗೌಡ ಪಾಟೀಲ್. ರೈಲ್ವೆ ನಿಲ್ದಾಣಕ್ಕೆ ಪ್ರಪ್ರಥಮ ಬಾರಿಗೆ ಆಗಮಿಸಿರತಕ್ಕಂಥ ಸಿಕಿಂದ್ರಾಬಾದ್ನ ವಿಭಾಗೀಯ ನಿಯಂತ್ರಣ ಅಧಿಕಾರಿಯಾಗಿರ್ತಕ್ಕಂಥ ಆರ್ ಗೋಪಾಲ್ ಕೃಷ್ಣನ್ ಅವರು ಇವತ್ತು ರೈಲ್ವೆ ನಿಲ್ದಾಣಕ್ಕೆ ಬಂದರು. ಅವರಿಗೆ ನಾವು ಸನ್ಮಾನಿಸಿ ಮನವಿ ಸಲ್ಲಿಸಲಾಯಿತು. ಸುಮಾರು 13 ಎಕ್ಸ್ಪ್ರೆಸ್ ಗಾಡಿಗಳು ಹಿಂಗೆ ನಮ್ಮ ಸ್ಟೇಷನ್ ಮುಖಾಂತರ 5 ಹೊತ್ತು ಅವು ನಿಲುಗಡೆ ಆಗಬೇಕು. ಕೊರೋನಾದಲ್ಲಿ ರದ್ದಾಗಿರ್ತಕ್ಕಂಥ ಇಂಟರ್ಸಿಟಿ ಮರು ಆರಂಭ ಮಾಡಬೇಕು. ಮತ್ತು ನಮ್ಮ ಸ್ಟೇಷನ್ ಏನದಂದ್ರೆ ಹೈಟೆಕ್ ಸ್ಟೇಷನ್ ಆಗ್ತಕ್ಕಂಥ ಕೆಲಸ ಆಗಬೇಕು. ಅದರಲ್ಲಿ ವಿಶೇಷವಾಗಿ ಮೂಲಭೂತ ಸೌಕರ್ಯ ಎಕ್ಸ್ಲೇಟರ್ ಆಗಿರ್ಬೋದು, ಲಿಫ್ಟ್ ಆಗಿರ್ಬೋದು, ವಿದ್ಯುತ್ ವಾಹನ ಆಗಿರ್ಬೋದು, ಮತ್ತು ಒಳಗಡೆ ಏನದ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಪ್ರತ್ಯೇಕ ವಿಶ್ರಾಂತಿ ಸ್ಥಳ ಮತ್ತು ಈಗ ಕಾಮಗಾರಿ ನಡೆದಿರ್ತಕ್ಕಂಥ ವೇಗ ನೀಡ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥದ್ದು ಇವತ್ತು ಮನವಿ ಸಲ್ಲಿಸಾಗ ಅವರು ಸ್ಪಂದಿಸ್ಯಾರ. ಹಂಗಾಗಿ ನಮಗೇನದ ನಮ್ಮ ಜಿಲ್ಲೆ ಹಾಗೆ 16 ವರ್ಷ ಆದರೂ ಕೂಡ ಇಲ್ಲಿವರೆಗೆ ಏನದ ಈ ಹಿಂದೆ DRM ಕುಂತಕಲ್ಲು ಮತ್ತು ಅವರಿಗೆ ಸಾಕಷ್ಟು ಹೋರಾಟ ಮಾಡಿ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ನಮಗೆ ಯಾವುದೇ ಥರದಾಗ ಸ್ಪಂದಿಸಿಲ್ಲ. ಹಂಗಾಗಿ ಮುಂದಿನ ದಿವಸದಲ್ಲಿ ಇದು ನಮ್ಮದು ಕೊನೆ ಮನವಿ. ಇದು ಇವರಿಗೆ DRM ಸಿಕಿಂದ್ರಾಬಾದ್ ಅವ್ರಿಗೆ ಕೊಟ್ಟಿದ್ವಿ, ಮತ್ತು ಸಂಸದರಾಗಿರ್ತಕ್ಕಂಥ ಕಲಬುರಗಿ ಯಾರು ರಾಧಾಕೃಷ್ಣ ದೊಡ್ಡಮನಿ ಸರ್ಗನ ನಾವು ಮನವಿ ಸಲ್ಲಿಸಿದ್ವಿ, ಮತ್ತು ರಾಯಚೂರು ಸಂಸದರಾಗಿರ್ತಕ್ಕಂಥ ಕುಮಾರ್ ನಾಯ್ಕ್ ಸರ್ ಕೂಡ ಇವತ್ತು ಮನವಿ ಸಲ್ಲಿಸಿವಿ. ಈ ಮನವಿ ನಾವೇನು ಸಲ್ಲಿಸಿವಲ್ಲ ಇದು ಕೊನೆ ಮನವಿ. ಇದ್ರ ಮ್ಯಾಗ ನಮ್ಮ ಕೆಲಸ ಆಗಬೇಕು. ಆಗಲಿಲ್ಲ ಅಂದರೆ ಮುಂದಿನ ದಿವಸದಲ್ಲಿ ಸಾರ್ವಜನಿಕರನ್ನ ರೈಲ್ವೆ ಪ್ರಯಾಣಿಕರು ಎಲ್ಲರೂ ಸೇರಿ ಹಂತವಾಗಿ ಕೇಸಿ ವಿನೂತನ ಪ್ರತಿಭಟನೆಗಳು ಮಾಡಬೇಕಾಗ್ತು ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಮಾಡ್ತೀನಿ. ಯಾದಗಿರಿ ಜಿಲ್ಲೆಯಾಗಿ ಸುಮಾರು 16 ವರ್ಷ ಕಳೆದರು. ಕೆಲವು 13 ಟ್ರೈನ್ಗಳು ಯಾದಗಿರಿ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲೋದಿಲ್ಲ. ನಮ್ಮಂಥ ವಯಸ್ಕರಿಗೆ ಏನದ ರೂಟೇಷನ್ ಗಾಡಿಗಳಿಗೂ ರಿಸರ್ವೇಷನ್ ಸಿಗವಲ್ವು. ಕೌಂಟರ್ ಹೋಗಿ ಕೇಳೋಣ, ಇಲ್ಲಿ ಬ್ರೋಕರ್ಗೆ ಕಾಂಟ್ಯಾಕ್ಟ್ ಆಗಿರ್ತಾವ ಒಳಗ. ನಮ್ಮಂಥ ರಿಸರ್ವೇಷನ್ ಇಲ್ಲ. ಕೆಲವು 13 ಗಾಡಿಗಳು ನಿಲ್ಲುವುದಿಲ್ಲ. ಅದು ತಕ್ಷಣವೇ ಸಂಬಂಧಪಟ್ಟ ಮಂತ್ರಿಗಳು, ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಅವು ನಿಲ್ಲುವಂತೆ ಮಾಡಬೇಕು. ಇನ್ನೂ ಒಂದು ಏನಂದ್ರೆ ನಿಮ್ಮ ಮೂಲಭೂತ ಸೌಕರ್ಯಗಳಿಲ್ಲ. ಏಜಾದರಿಗೆ ಕುಂದ್ರಲಿಕ್ಕಿಲ್ಲ, ಲ್ಯಾಟ್ರಿನ್ ವ್ಯವಸ್ಥೆ ಇಲ್ಲ, ಲಿಫ್ಟ್ ಇಲ್ಲ. ಎಲ್ಲ ವಯಸ್ಕರಿಗೆ ಮತ್ತು ಮಹಿಳೆಯರಿಗೆ ಎಲ್ಲರಿಗೆ ಭಾಳ ತೊಂದರೆ ಆಗ್ಯದ. ಬರೀ ಇಲ್ಲಿ ವಾಕಿಂಗ್ ಮಾಡ್ಲಿಕ್ಕೆ ಅಷ್ಟೇ ರೈಲ್ವೆ ಸ್ಟೇಷನ್ ಆಗ್ಯದ. ಇಲ್ಲಿ ಏನು ದಯಮಾಡಿ ಏನದ 13 ಟ್ರೈನ್ಗಳು ಏನದ ನಿಂದ್ರಾಗ ಮಾಡಬೇಕು. ಒಂದು ವೇಳೆ ನಿಲ್ಲದಿದ್ದಲ್ಲಿ ಏನದ ನಾವೆಲ್ಲ ವಯಸ್ಕರು, ಹೆಣ್ಮಕ್ಳು, ಗಂಡಸರು ಎಲ್ಲರ ಕಲ್ತು ಏನದ ಉಗ್ರ ಹೋರಾಟ ಮಾಡುತ್ತೇವೆ. सर हमारा डिस्ट्रिक्ट हो गया मशीन में पूरा इधर कुछ बोलेंगे। हमारे सर important देखो एक ही गाड़ी दे रहे
जे कंप्लीट होराट रैली करें तो कल करें तो अब तक 12-13 एक्सप्रेस गाड़ी नया गाड़ी हम नहीं होना ओल्ड गाड़ी कैसा भी यही स्टेशन पे जाता है 2 मिनट के एक अभी कोरोना टाइम पे बंद होगा सर ये चालू है तो ये कल्याण करना 4 में संचार